ಅವನ ಆಚಾರ ವಿಚಾರಗಳು ಆಯಾ ಸಮುದಾಯಗಳಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಸಾಗಿ ಬರ್ತಿದ್ದಂಥ ಇವೆಲ್ಲವೂ ಸಾಮೂಹಿಕವಾಗಿ ಸೃಷ್ಟಿಗೊಂಡಂಥವಾಗಿದ್ದವು. ಭಾಷೆಗೆ ಲಿಪಿ ಬಂದ ಮೇಲೆ ಸಮಾಜದಲ್ಲಿ ತೀವ್ರತರ ಬದಲಾವಣೆಗಳಾದವು. ಅಕ್ಷರವು ಬಂದಂಥವರು ಅನಕ್ಷರಸ್ಥರು ಎಂಬ ಎರಡು ವರ್ಗಗಳ ಸಮಾಜದಲ್ಲಿ ಅಸ್ತಿತ್ವಕ್ಕೆ ಬಂದ್ಬಿಟ್ಟು, ಅಕ್ಷರ ಬಲ್ಲವರು ಮತ್ತು ಅನಕ್ಷರಸ್ಥರು ಎಂಬ ಎರಡು ವರ್ಗಗಳೇ ಸಮಾಜದಲ್ಲಿ ಅಸ್ತಿತ್ವಕ್ಕೆ ಬಂದವು. ಇಂದಿನಿಂದ ಬಂದದ್ದು ಅಕ್ಷರವಂತರಲ್ಲಿ ಪರಿಷ್ಕಾರಗೊಂಡು ಹೊಸ ರೂಪ ಪಡೆದಂತಲ್ಲ, ಶಿಷ್ಟ ಪದವಾಗಿತ್ತು, ಬೆಳವಣಿಗೆ ಆಯಿತು. ಒಂದೇ ಸಮುದಾಯದಲ್ಲಿಯೇ ಅನಕ್ಷರಸ್ಥರ ಬದುಕು ಜಾನಪದವೆಂತಲೂ ಅನಕ್ಷರಸ್ಥರದು ಏಳಲು ಬರುವಂತಿಲ್ಲ, ಲಿಖಿತವಾಗಿರುವುದರಲ್ಲಿ ಮೌಖಿಕ ಪರಂಪರೆಯನ್ನು ಅನುಸರಿಸಿ ದಾಖಲಾದ ಎಷ್ಟೋ ವಿಷಯಗಳಿರಬಹುದು. ಮೌಖಿಕವಾಗಿರುವುದರಲ್ಲಿ ಶಿಷ್ಟತೆಯ ಅಂಶಗಳು ಸರಿಬೆರೆತಿರಬಹುದು, ಆದರೆ ಅವೆರಡೂ ಒಂದಕ್ಕೊಂದು ಪೂರಕ ಸಂಬಂಧವನ್ನು ಹೊಂದಿರದ ಅಭಿವ್ಯಕ್ತಿ ಮಾರ್ಗಗಳೆನ್ನಬಹುದು. ಅದೇನೇ ಇದ್ದರೂ ಜನಪದಕ್ಕೆ ಹೆಚ್ಚಿನ ಮಹತ್ವ ಇರುವುದಂತೂ ನಿಜ ಅಂತ ಭಾವಿಸ್ಬೇಕಾಗತ್ತೆ. ನಮಗೆ ಈ ನೆಲೆಯಲ್ಲಿ ಜಾನಪದ ತುಂಬ ಪ್ರಾಚೀನವೂ ಆಧುನಿಕ ಜೀವನಕ್ಕೆ ಪ್ರೇರಕವೂ ಆಗಿದೆ ಅಂತಕ್ಕಂಥದ್ದು ಇಂದು ಅವಾರ್ಚಿನವಾಗಿ ಗೋಚರಿಸುವುದಿಲ್ಲ. ಇಂದಿನ ಜಾನಪದದಿಂದ ಪ್ರೇರಣೆಗೊಂಡು ರೂಪ ತಾಳಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿಗೂ ಇಂತಹ ಮಾತು ಅನ್ವಯವಾಗುತ್ತದೆ ಅಂತ ಭಾವಿಸ್ಬೇಕು. ಇಂತಹ ಮಹತ್ವಪೂರ್ಣ ವಿಷಯದ ಬಗೆಗೆ ಚಿಂತನ ಮಂಥನಗಳು ನಡೆದಿದ್ದು ಬಹಳ ಇತ್ತೀಚೆಗೆ ಅಂತ ನಾವು ಗುರುತಿಸ್ಬೋದು. ಅದು ಪಾಶ್ಚಾತ್ಯರಲ್ಲಿ ಏನಿಲ್ಲವೆಂದರೂ ಕೂಡ 3-4 ಶತಮಾನಗಳಷ್ಟು ಹಿಂದಿನಿಂದಲೇ ನಡೆದುಕೊಂಡು ಬಂದಿದೆ. ಜಾನಪದಕ್ಕೆ ಇಂಗ್ಲೀಷ್ನಲ್ಲಿ ಫೋಕ್ಲೋರ್ ಎಂದು ಕರೆಯುವವರು ಫೋಕ್ಲೋರ್ ಎಂಬ ಪದವನ್ನು WH ಥಾಮ್ಸ್ ಎಂಬ ವಿದ್ವಾಂಸ 1846ರಲ್ಲಿ ಸೃಷ್ಟಿಸಿದ. ಆತ ಇಂಗ್ಲೀಷಿನ ಪ್ರಾಚೀನ ವಸ್ತು ವಿಷಯಗಳ ಅನ್ವೇಷಕ. ಹಾಗಾಗಿ ಜಾನಪದ ಪಳೆಯುಳಿಕೆಗಳು, ಪಾಪ್ಯುಲರ್ ಆ್ಯಂಟಿಕ್ವಿಟೀಸ್ ಹಾಗೂ ಜನಪ್ರಿಯ ಸಾಹಿತ್ಯ, ಪಾಪ್ಯುಲರ್ ಲಿಟ್ರೇಚರ್ ಎಂದು ಕೂಡ ಕರೆಯಲ್ಪಡುತ್ತಿದ್ದ ಸಮಸ್ತ ವಿಷಯಗಳಿಗೆ ಫೋಕ್ಲೋರ್ ಪದವನ್ನು ಸೃಷ್ಟಿಸಿ ಬಳಕೆಗೆ ತಂದ ಯಾರು? WJ ಥಾಮ್ಸ್ ಅಂತಕ್ಕಂಥವನು 1846ರಲ್ಲಿ ಅಂತಕ್ಕಂಥದ್ದು. ಈ WJ ಥಾಮ್ಸ್ ಈ ಫೋಕ್ಲೋರ್ ಪದದ ಜನಕನಾದರೂ ಕೂಡ ಜಾನಪದ ಅಧ್ಯಯನವು ಆತನಿಗಿಂತ ಹಿಂದಿಂದಲೇ ಆರಂಭವಾಗಿತ್ತು. 1812ರ ವೇಳೆಗೆ ಜರ್ಮನಿಯ ಗ್ರೀಮ್ ಸಹೋದರರು ಜನಪದ ಕಥೆಗಳ ಸಂಗ್ರಹ ಕಾರ್ಯವನ್ನು ಕೈಗೊಂಡಿದ್ದರು. ಆದರೆ WJ ಥಾಮ್ಸ್ನ ದಿ ಅಥೇನಿಯಂ ಅಂತಕ್ಕಂಥ ಒಂದು ಪತ್ರಿಕೆಗೆ ಬರೆದ ಪತ್ರವೇ ಜಾನಪದ ಅಧ್ಯಯನದಲ್ಲಿ ಒಂದು ಐತಿಹಾಸಿಕ ದಾಖಲೆಯಾಗಿ ಉಳಿಯಿತು. ಜಾನಪದದ ಬಗೆಗೆ ಸಹಜವಾದಂಥ ಆಸಕ್ತಿ ಮತ್ತು ಅಪಾರವಾದ ಕಾಳಜಿಯನ್ನು ಹೊಂದಿದ್ದು ಥಾಮ್ಸ್ ಆ ವಿಷಯದ ಕಡೆಗೆ ವಿದ್ವಾಂಸರ ಲಕ್ಷ್ಯವನ್ನು ಸೆಳೆಯುವಲ್ಲಿ ಯಶಸ್ವಿಯಾದಂಥವನು, ಅದ್ಭುತವಾದಂಥ ವಿದ್ವಾಂಸ. ಆದರೆ ಅವನ ಕಾಲಕ್ಕಾಗಲೇ ಯುರೋಪಿನ ಜಾನಪದ ತನ್ನ ಪ್ರಖರತೆಯನ್ನು ಕಣ್ಮರೆಯಾಗುವ ದಿನಗಳು ಕಾಲಿಟ್ಟು. ಕೈಗಾರಿಕೀಕರಣ, ನಾಗರಿಕತೆಯ ವಿಶೇಷ ಪ್ರಭಾವಗಳು ಹೆಚ್ಚಾದಂತೆಲ್ಲ ಜನಪದ ಸಂಪ್ರದಾಯಗಳು, ಕಲಾವಿದರು ಮೂಲೆ ಗುಂಪಾಗತೊಡಗಿದರು. ಇಂಥ ಸಂದರ್ಭದಲ್ಲಿ ಥಾಮ್ಸನು ಜಾನಪದದ ಬಗೆಗೆ ಆಸಕ್ತಿ ವಹಿಸಿರುವುದರಿಂದ ಜಾನಪದದ ಸಂರಕ್ಷಣೆಗೆ ಒಂದು ಮಹತ್ವ ಬಂತು ಅಂತಕ್ಕಂಥದ್ದನ್ನ ನಾವು ಗುರುತಿಸಬಹುದು. ಜಾನಪದ ಪ್ರಕಾರಗಳನ್ನು ಕುರಿತು ಥಾಮ್ಸು ಸ್ಪಷ್ಟವಾಗಿ ಪ್ರಸ್ತಾಪ ಮಾಡದಿದ್ದರೂ ರೀತಿ, ನೀತಿ, ಸಂಪ್ರದಾಯ, ಆಚರಣೆ, ನಂಬಿಕೆ, ಲಾವಣಿ, ಗಾದೆ ಮುಂತಾದ ಮಾತುಗಳನ್ನು ಆತ ಬಳಸಿದ್ದಾನೆ ಅಂತಕ್ಕಂಥದ್ದು. ಜನಪ್ರಿಯ ಪಳೆಯುಳಿಕೆಗಳು, ಈ ಪಾಪ್ಯುಲರ್ ಆ್ಯಂಟಿಕ್ವಿಟೀಸ್ ಅಂತಕ್ಕಂಥದ್ದು, ಜನಪ್ರಿಯ ಸಾಹಿತ್ಯ, ಪಾಪ್ಯುಲರ್ ಲಿಟ್ರೇಚರ್, ಈ ಜನಪ್ರಿಯ ಸಾಹಿತ್ಯಗಳನ್ನು ವಿವರಿಸಲು ಈ ಫೋಕ್ಲೋರ್ ಪದಗಳನ್ನು ಬಳಸಬಹುದೆಂದು
ಬಳಸಬಹುದೆಂದು ಆತ ಸೂಚಿಸಿದ. ಇದರಿಂದ ಸಮಗ್ರ ಜಾನಪದ ಕಲ್ಪನೆಗೆ ಫೋಕ್ಲೋರ್ ಎಂಬ ಪದದ ಅನ್ವಯವಾಗುವುದು ಎಂದು ಥಾಮ್ಸ್ ತಿಳಿಸಿದ ಅಂತಕ್ಕಂಥದ್ದು. ಫೋಕ್ಲೋರ್ ಶಬ್ದ ಸೃಷ್ಟಿಯಾದ ಮೇಲೆ ಆ ಪದ ವಿಶಾಲವಾದ ಅರ್ಥವನ್ನು ಪಡೆದುಕೊಡ್ತು. ಈ ಕುರಿತು ಭಾಳ ಚರ್ಚೆಗೆ ಇವತ್ತು ನಾವು ಗುರುತಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು.